ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನರೇಶ್ ಗುರೂಜಿ. ಇವತ್ತು ಬ್ಯಾಂಗ್ಳೂರಲ್ಲೇ ಇದ್ದೀನಿ. ಯಾರನ್ನ ಕಾಂಟ್ಯಾಕ್ಟ್ ಮಾಡಂಗಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಆಫೀಸಿಗೆ ವಿಸಿಟ್ ಮಾಡಂಗಿದ್ರೆ, ಅಲ್ಲಂದ್ರೆ ನಾನು ನೀವು ವಿಸಿಟ್ ಮಾಡ್ಬೇಕಂದ್ರೆ, ನಿಮ್ಮ ಮನೆ ವಾಸ್ತು ವಿಸಿಟ್ ಮಾಡ್ಬೇಕಂದ್ರೆ ಕಾಲ್ ಮಾಡ್ರಿ. ನಾಳೆ 12ನೇ ತಾರೀಕು ಆಗಸ್ಟ್, ಆಷಾಢ ಅಮಾವಾಸ್ಯ, ವಿಶೇಷವಾಗಿ ಕೇತುಗ್ರಸ್ತ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೆ ಇದೆಯಾ ಇಲ್ವಾ ಅಂತ ಹೇಳಕ್ ಬಂದಿದ್ದೀನಿ. ವಿಡಿಯೋ ಪೂರ್ತಿವರೆಗೂ ನೋಡ್ರಿ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ಹಂಗೆ ನಾಳೆ ಆಷಾಢ ಅಮಾವಾಸ್ಯೆ, ವಿಶೇಷವಾಗಿ ಎಲ್ಲರೂ ಬೂದುಗುಂಬಳಕಾಯಿ ದೀಪ ಈಶ್ವರ ದೇವಸ್ಥಾನದಲ್ಲಿ ಬೆಳಗಿಸ್ಬೇಕು. ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಬಿಡಿಸಿದ್ರೇನು ಆಗುತ್ತೆ. ಮತ್ತು ಎವ್ರಿ ಅಮಾವಾಸ್ಯೆ ಹೇಳ್ದಂಗೆ ನಿಂಬೆಹಣ್ಣು ತಗೊಂಡು ಅದು ನಿಲುವಾಗಿ ಕಟ್ ಮಾಡಿ ಎರಡು ಪೀಸ್ ಆಗುತ್ತಲ್ಲ, ಅದರಲ್ಲಿ ಒಂದು ಕಡೆ ಅರಸನ ಒಂದು ಕಡೆ ಕುಂಕುಮ ಇಟ್ಬಿಟ್ಟು, ನಿಮ್ಮ ಮನೆ ಗುಮ್ಮ ಡೋರ್ಗೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ಟು, ಕರ್ಪೂರ ಇಟ್ಟು, ಎರಡು ಕರ್ಪೂರ, ಅಲ್ಲೊಂದು ಕರ್ಪೂರ ಇಲ್ಲೊಂದು ಕರ್ಪೂರ ಇಟ್ಬಿಟ್ಟು ಬೆಳಗಿಸ್ಬಿಡ್ರಿ. ಸಾಯಂಕಾಲ 6 ಗಂಟೆಗೆ ಈ ನಿಂಬೆಹಣ್ಣು ಪರಿಹಾರ ಮಾಡ್ರಿ. ನಿಮ್ಮ ಮನೆಯಲ್ಲಿ ಏನ್ ನರದೃಷ್ಟಿ ಇದ್ರೆ ಎಲ್ಲ ಹೋಗ್ಬಿಡುತ್ತೆ. ಸರ್ವಷ್ಟೈಶ್ವರ್ಯಗಳು ಸಿದ್ಧಿಸುತ್ತೆ ನಿಮ್ಗೆ. ಹಾಗೆ ಈ ಆಷಾಢ ಅಮಾವಾಸ್ಯೆ ಕೇತುಗ್ರಸ್ತ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೆ ಇಲ್ಲ. ಸೊ ಭಯಪಡಬೇಕಾಗಿಲ್ಲ, ಎಲ್ಲರೂ ನಾರ್ಮಲ್ ಆಗಿರ್ಬೋದು. ಬಟ್ ಎಲ್ಲನ ಶಾಂತಿ ಪೂಜೆಗಳು ಅವೆಲ್ಲ ಮಾಡ್ತಾ ಇರ್ತಾರೆ. ಇವತ್ತು ನಾಳೆ ಮಾಡಿದ್ರೆ ತುಂಬಾ ವಿಶೇಷ. ಓಕೆ, ಹೋಮ ತಪಗಳು ಏನಾನ ದೋಷಗಳು ಏನೇನು ಇದ್ರೆ ನಾಳೆ ಶಾಂತಿ ಪೂಜೆಗಳು ಮಾಡ್ಕೊಳ್ರಿ. ಪರಿಹಾರ ಬೇಗನೆ ಸಿಕ್ಬಿಡುತ್ತೆ ನಿಮ್ಗೆ. ಯಾವ ತರ ದೋಷ ಇದ್ರೇನು, ಯಾವ ತರ ಪಿತೃದೋಷಗಳು ಇದ್ರೇನು ಕ್ಲಿಯರ್ ಆಗ್ಬಿಡುತ್ತೆ. ಈ ಸದಾವಕಾಶಗಳ ಮಿಸ್ ಮಾಡ್ಕೋಬೇಡ್ರಿ. ಹಾಗೆ ಓಕೆ, ಇಲ್ಲಿ ನನ್ನ ನಂಬರ್ ಇದೆ, ಕಾಲ್ ಮಾಡ್ರಿ. ಫೋನಲ್ಲೇ ಜಾತಕ ಇರ್ತೀನಿ. ಓಕೆ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.